राजाजराज सद्गुरुनाथ जगन्नाथ महाराज की जय। राजाजराज सद्गुरुनाथ सिद्धेश्वर महाराज की जय। ಸದ್ಗುರು ಗುರುಲಿಂಗಮ್ಮ ಹಿಡ್ಕೊಂಡು ಭಾಷಣ ಹಿಡ್ಕೊಂಡು ಜಗನ್ನಾಥಪ್ಪ ಅವರಿಗೆ ಪ್ರತ್ಯಾವತಾರ ತಾಳಿ ಬಂದಂಥ ಸದ್ಗುರು ನಡೆದಾಡೋದೇವ ಅಂತ ಭಾವಿಸ್ತಾರೆ. ಸಿದ್ದೇಶ್ವರಪ್ಪ ಅವರ ಪವಿತ್ರ ಪಾದಕ್ಕೂ ಅನಂತ ಕೋಟಿ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲಿ ಎದಕಿ ಮಾಡಿದ್ದಂಥ ಗುರುಪಾದಯ್ಯ ಪೂಜಾರಿ ಸ್ವಾಮಿಗಳು ವೆಂಕಚ್ಚಿ ಮಠ ಪೂಜಾರಿಗೆ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಇಲ್ಲೆಲ್ಲ ಎದಕಿ ಮ್ಯಾಗಿದ್ದಂಥ ಎಲ್ಲ ಮಹಾತ್ಮರಿಗೆಲ್ಲ ಪೂಜಾರಿಗೆ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಕೊಟ್ಲಿ ಗ್ರಾಮದಲ್ಲಿ ಸಿದ್ದರಾಯ ಮತ್ತು ಅಜ್ಜಿಯವರು ತಾಯಿಯವ್ರದ್ದು ಪುಣ್ಯತಿಥಿ ಸಪ್ತಾಹ ಕೂಡಿದಂಥ ಎಲ್ಲ ಗುರುಗಳಿಗೆ ತಾಯಂದರಿಗೆ ಅಕ್ಕ ತಂಗಿರಿಗೆ ಅನಂತ ನಮಸ್ಕಾರ ಸಲ್ಲಿಸುತ್ತಾ ಇವತ್ತು ಸದ್ಗುರುಗಳ ಆಗಮನ ಅಂಥದ್ದೊಂದು ಪವಿತ್ರವಾದ ಜಾಗಿದೆ. ಅವ್ರು ಮಾಡಿದಂಥ ಭಕ್ತಿ ಹೆಂಗಪ್ಪ ಅಂದ್ರೆ ಗುರು ಕಡೆ ಭಕ್ತಿ ಕಡೆ ವಿಶ್ವಾಸ ಇಟ್ಟು ಅವ್ರು ಯಾವ ರೀತಿ ನಡ್ಕೊಂಡಲ್ಲ ಇವತ್ತು ಸದ್ಗುರುಗಳು ಬಂದು ಇಲ್ಲಿ ಆಗಮನ ಹಂಗೆ ಎಲ್ಲ ಕಡೆ ಆಗಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವ್ರು ಸದ್ಗುರುನ ಆಜ್ಞೆ ಪ್ರಕಾರ ನಡೆದವ್ರಿಗೆ ಸಿಗತದ ಇರಲಿಲ್ಲ ಅನಿಸಿಕ ಅಂತ ಹೇಳ್ತಾರೆ. ಹಂಗೆ ದಾಸಬೋಧ ನಿರೂಪಣ ಇವತ್ತು ಹಿಮಾಲಯ ಬ್ರಹ್ಮ ನಿರೂಪಣ ಮಾನವ ಜನ್ಮಕ್ಕೆ ಅಡಿದ ಪಾತ್ರ ಹೇಳ್ತಾರೆ. ಅವರು ಮಾನವ ಜನ್ಮ ದೊಡ್ಡದು, ಹಾನಿ ಮಾಡೋದು ಬೇಡ ಹುಚ್ಚಾಕು ಇರತ್ತಾರೆ. ಅವರು ಈ ಮಾನವ ಜನ್ಮನ ಸಿಕ್ಕದ ಅಪರೂಪ, ಇಂಥ ಸದ್ಗುರು ಸಿಕ್ಕದು ಅಪರೂಪ. ಯಾಕಂದ್ರೆ ಅದಕ್ಕೆ ಹೇಳ್ತಾರೆ ಹಿಂದೆ ಸುಕೃತಾಚೆ ಜೋಡಿ ಮನ ವಿಠ್ಠಲಾಚೆ ಹೊಡಿಯತ್ತಾರ. ಅವ್ರು ಹಿಂದಿನ ಸುಕೃತ್ ಪುಣ್ಯ ಇತ್ತು ನಾವೆಲ್ಲ ಕೂಡಿಸ್ತೈತಿ, ಸದ್ಗುರುನ ದರ್ಶನ ಮಾಡಿಸ್ತೈತಿ. ಇರ್ಲಿಲ್ಲಂದ್ರೆ ಆ ತೀರ್ಥಯಾತ್ರ ನಾವು ಎಲ್ಲಿ ಹೋಗಿ ಬಂದರೂ ಸಿಗಂಗಿಲ್ಲ. ಗುರುವಿನ ದರ್ಶನ ಆಗಲ್ದ ಎಲ್ಲಿ ಹೋದ್ರು ಮೋಕ್ಷ ಇರುತ್ತೆ ಹೇಳ್ತಾರೆ. ಅವ್ರು ಹಂಗೆ ಈ ಭೂಮಿ ಅನ್ನುವಂಥವೆಲ್ಲ ಒಂದೇ ಐತಿದ. ಇದ್ರೊಳಗೆ ಯಾರ್ಯಾರು ಯಾವ್ಯಾವ ಪದಾರ್ಥ ಹಾಕಿ ಬೆಳಿತಾರೆ ಅದೆಲ್ಲ ಬೆಳಿತೈತಿ. ಆದ್ರೆ ನಮ್ಮಂಥವು ಎಷ್ಟು ಮಂದಿ ಹೋಗ್ಯಾರ ಕರೆ ಸದ್ಗುರು ಹುಟ್ಟಿಲ್ಲ ಸಾವಿಲ್ಲ ಅನ್ನುವಂಥದ್ದು ಸದ್ಗುರು ಹೋಗಿಲ್ಲ ಬಂದಿಲ್ಲ. ಈ ಭೂಮಿ ಮೇಲೆ ನಮ್ಮಂಥವ್ರು ಎಷ್ಟೋ ಮಂದಿ ಉದ್ಧಾರ ಮಾಡ್ಲಿಕ್ಕೆ ಸದ್ಗುರು ಬಂದಿರ್ತಾರೆ. ಅದನ್ನು ತಿಳ್ಕೊಬೇಕಾಗಿತ್ತಂದ್ರೆ ಅದಕ್ಕೆ ಹೇಳ್ತಾರೆ ಈ ಮಲ್ಲ ಬ್ರಹ್ಮಂದ್ರೆ ಹಿಂದೆ ನೋಡೋದು ಬಂದಿರೋದು, ಮುಂದೆ ನೋಡೋದು ನಿತ್ಯೋದು, ಸಂಧಿ ಎಲ್ಲ ತುಂಬಿರೋದು ಗುರುಪುತ್ರರಿಗೆಲ್ಲದ ಕಾಣಿಸಿದನ್ನ ಸಾರಿ ಚೆಲ್ಲಿದ ಮುಕ್ತಿ ಅಂತ. ಅಂಥ ಸದ್ಗುರು ಅಂಥ ಸಂಪ್ರದಾಯ ಅದ್ರ ಕಿಮ್ಮತ್ತು ಯಾರು ಮಾಡೋರಪ್ಪ ಅಂದರೆ ಮಾನವ ಜನ್ಮದ ಆ ಸದ್ಗುರು ಗಟ್ಟ ಗೊತ್ತಿರ್ತೈತಿ. ಕಡ್ಯಾಕೆ ಹುಡ್ಕ್ಯಾಡ್ರಿ ಸಿಗುದಲ್ಲ ಅದು. ಒಬ್ಬ ರೈತ ಬೆದರ್ತಾನೀಗ ಒಂದು ಚೀಲ ಗೋಧಿ ಕಿಮ್ಮತ್ತು ಅವ್ನು ಗೊತ್ತಿರಂಗಿಲ್ಲ, ಒಂದು ರೇಟ್ನಾಗ ಕೊಟ್ಟು ಕಡೆಗೆ ಹಾಕಾರ. ಅದ ಒಬ್ಬ ಹೋಟೆಲ್ದಾಗ ಸಿಕ್ತಂದ್ರೆ ಅದನ್ನು ಎಷ್ಟು ಪದಾರ್ಥ ಮಾಡಿ ಅದರೊಳಗೆ ಎಷ್ಟು ರೊಕ್ಕ ಗಳಿಸ್ತಾನೋ ಅವ್ನು ಗೊತ್ತಿರ್ತೈತಿ. ಹಂಗೆ ಈ ಮಾನವ ಜನ್ಮ ಉದ್ಧಾರ ಆಗ್ಬೇಕಾಗಿತ್ತಂದ್ರೆ ಸದ್ಗುರು ಗೊತ್ತಿರುತ್ತೆ ಹೇಳ್ತಾರೆ. ಅವ್ರು ಹಂಗೆ ನಾವು ತಿಳ್ಕೊಂಡು ಆ ಗುರುಗಳ ಆದೇಶ ಹೆಂಗಿರ್ತೈತಪ್ಪ ಅಂದ್ರೆ ಗುರು ಮುಟ್ಟಿದ ದರಿಪಾವನ ಅಂತ ಹೇಳ್ತಾರೆ. ಅವರು ಗುರುವನ್ನು ಮುಟ್ಟಿದ್ದ ನೋಡಿಬಿಟ್ರು ಮುಕ್ತ ಆಗುವಂಥ ಶಕ್ತಿ ಸದ್ಗುರು ಅಂತ ಇರ್ತೈತಿ. ಅದನ್ನು ದರವೊಂದು ಊರೊಳಗೆ ಅವ್ರು ಸಿದ್ದರಾಯದವರೆಲ್ಲ ಅವ್ರು ಅಂಥದ್ದೆಲ್ಲ ಮಾಡಿ ಎಲ್ಲ ನಿತ್ಯ ನಿಯಮ ಸರ್ವಣ್ಣ ಮನನ ಅದಕ್ಕೆ ಹೇಳ್ತಾರೆ. ಅವ್ರು ನಿತ್ಯ ನಿಯಮ ಯಾಸಿ ಪಡ್ತಾಪಿ ಜಲ್ತಲ ಪಾಪಿ ಜನ್ಮ ಅಂತ ಹೇಳ್ತಾರೆ. ಅವರು ಇದೆಷ್ಟೋ ಜನ್ಮ ತಿರುಗಿ ಬಂದವ ಮಾನವ ಜನ್ಮ ಸಿಕ್ಕೈತಿ. ಇಂಥ ಸದ್ಗುರುಗಳು ಅವತಾರ ಕಾರ್ಯ ಮಾಡ್ಲಿಕ್ಕೆ ಬಂದಂಥ ನಮಗೆ ಅವರು ಗಿರ್ಮಲೇಶ್ವರ ಮಾರಾದರು, ಬಾಬುಸಾಹೇಬ್ ಮಾರಾದರು, ಎಲ್ಲ ಅವರ ಶಿವಪ್ರಭು ಮಾರಾದರು. ಅವ್ರು ಶಿವಪ್ರಭು ಮಾರ ಹೇಳ್ತಿರ್ತಾವ್ರ ಕಪಲಗುದ್ದಿ ಸಾಯಿಡ್ದಾಗ ಹೋದಾಗ ಅವ್ರ ಸಪ್ತಾವಲ್ದಾಗ ಇದ್ರತ್ತಿಂಗ ಅವ್ರ ಮಗಳು ಅಂತ ಗೊತ್ತಿದ್ದಿಲ್ಲ. ಅವ್ರು ಎಲ್ಲ ಮರ್ತು ಬಿಟ್ಟಿದ್ರತ್ತೆ, ಎಲ್ಲನೂ ಹೋಗಿಬಿಟ್ಟಿರ್ತಾವ್ರಿಗೆ ಅಂತ. ಈ ಕಡೆ ಇದ್ದೇ ಇದ್ದಿಲ್ಲ ಅವರು. ಯಪ್ಪ ಮಾದೇವಕ್ಕ ಬಂದಾಗ ನಾವು ಮತ್ತು ಭೇಟಿ ಆಗಕ್ಕೆ ನಿಮ್ಗೆ ಯಾರು ಹೇಳಕ್ಕೆ ಹೋದ್ರತ್ತ, ಹೋಗಿ ಭೇಟಿ ಆಗಕ್ಕೆ ಹೋದ್ರತ್ತ. ಅವ್ರ ನಮ್ಮನ್ನು ಗುರ್ತಾ ಹೇಳಿದ್ರಿ ಎತ್ತು ಕೇಳಿರತ್ತ, ನಿಮ್ಮನ್ನು ಯಾವಲ್ಲೂ ನೋಡಿದ್ರೆ ಆಗೈತೆ ಅಂದಿರುತ್ತವ್ರು. ಇಂಥ ಪ್ರತಿಜ್ಞೆ ಅದಾದ ಆ ಸ್ಥಿತಿ ತಲೆಗೊಟ್ಟೆ ಬರ್ತಿದ್ದಿರುತ್ತವ್ರು. ಅಂಥ ಶಕ್ತಿ ಅವರು ಹೊರಗೆ ಹೋಗ್ಬೇಕಾಗಿತ್ತಂದ್ರೆ 2 ಕಿಲೋಮೀಟ್ರ್ ಗಟ್ಟಲೆ ಹೋದ್ರೆ ತಿರುಗಿ ಬರ್ತಿದ್ದಿರುತ್ತವ್ರು. ಅಂಥ ಶಕ್ತಿ ಆ ಸದ್ಗುರುಗಳ ದರವೊಂದು ಊರಿನೊಳಗೂ ನಮ್ಮಲ್ಲಿ ಎಲ್ಲ ರೆಡ್ರೆಟ್ಗಳು ಪೌಂಡಪ್ಪ ಮುತ್ತೆ ಬಸಾಪ್ ಮುತ್ತೆ ಇದೇ ರೀತಿ ಒಳಗನ ಎಲ್ಲ ಮಾಡಿ ಅವರು ಅಲ್ಲಿ ನಮ್ಮಲ್ಲಿ ಆಶ್ರಮ ಆಗ್ಬೇಕಾಗಿತ್ತಂದ್ರೆ ಮಾಧವಾನಂತರ ಅವತಾರ ಶಕ್ತಿ ಅವ್ರ ವಾಣಿಯಿಂದ ನಮ್ಮಲ್ಲಿ ಆಶ್ರಮ ಅಂತ. ಇವರಾಗಿನ ಅವ್ರಿಗೇನು ಕೊಯ್ದಾಗೈತ್ರಿ ಬಂಗಾರ ತಾಜ್ನಾಗ ಊಟ ಮಾಡೋಂಥದ್ದು ಬಿಟ್ಟವ್ರ ಇಲ್ಲಿ ನಮ್ಮ ರೆಡ್ರೆಟ್ ಹೇಳಿರ್ತವ್ರ ಇವರಾಗ ಇನ್ನು ಯಪ್ಪ ಒಳಗೆ ಬರೀ ಅಂದ್ರೆ ಪರ್ವಣ ಮುಂತೆ ಅರ್ಥ ಮಾಡವ ಮನ್ಯಾಗ ಮಾಡ್ತಿದ್ರವ 40 ವರ್ಷ ಮುಂದಿನ ಮಠ ಮಾಡಿದ್ ಬಿಡ್ರವ. ಆ ಟೈಮ್ದಾಗ ಹೇಳ್ರ ದೇವ್ರ ಕಾಟಿ ಕೂತಾಗ ಒಳಗೆ ಬರೀಪ್ಪ ಒಳಗೆ ಬರತ್ತ ಒಳಗೆ ಬರ್ತಾರೆ. ಗಿರ್ಮಲಪ್ಪನ ಒಬ್ರು ಅಲ್ಲಿ ಪ್ರಪಂಚ ಮಾಡೋರು ಮನೆಗೆ ಇರ್ತಾರೆ, ನಾನು ಅಲ್ಲಿ ಇಡ್ಬೇಕೈತೀರಿ ಅಂತ ಕೇಳಿರೋದು. ಇವರಾಗಿನ ಆಶ್ರಮ ಆದ್ರೆ ನೀರು ಕುಡಿಯೋದಿಲ್ಲ, ನೀರು ಕುಡಿಯೋದಿಲ್ಲ, ತೊಗೊಂಬಾಗ ಸ್ವಲ್ಪ ಗಾಡಿ ತೊಗೊಂಬ ಅಂದ್ರೆ ಇದ್ದವ್ರನ್ನ ಹಗರಿದ್ದವ್ರಿ ಗಾಡಿ ತೊಗೊಂಡು ಹೋಗಿಬಿಟ್ರು. ಇಡೀ ಊರಿಗೆ ಚಿಂತೆ ಬಿತ್ತು. ಹಂಗೆ ಇಲ್ಲಿ ಕೊಟ್ಲಿ ಒಳಗೆ ಎಷ್ಟು ಆಶ್ರಮ, ಶಿವಪ್ರಭು ಆಶ್ರಮ, ಗಿರ್ಮಲೇಶ್ವರ ಆಶ್ರಮ ಎಷ್ಟೆಲ್ಲ ಇವೆಲ್ಲ ಆಗ್ಬೇಕಾಗಿತ್ತಂದ್ರೆ ಆ ಗುರುವಿನ ಆಜ್ಞೆ ಪ್ರಕಾರ ನಾವು 4 ಹೊತ್ತು ನಿತ್ಯ ನೇಮ ಸರ್ವಣ್ಣ ಮನನ ಮಾಡ್ಕೋಬೇಕಾಗಿತ್ತಂದ್ರೆ ಆ ಗುರು ಸದ್ಗುರು ಇದು ಆತ್ಮವಂತ ನಂಬರೈತಿ ಸತ್ತಿಲ್ಲ ಹುಟ್ಟಿಲ್ಲ. ಈ ಶರೀರ ಒಂದನ್ನು ಹೋಗ್ತೈತೆ ಒಂದನ್ನು ಬರ್ತೈತೆ. ಆದ್ರೆ ಆ ಗುರುವಿನ ನೆಂಬುದಾರಿಗೆ ಮಾತ್ರ ಆ ಶಕ್ತಿಯಲ್ಲಿ ಹೋಗೋದಲ್ಲ ಬರೋದಲ್ಲ. ನೆಂಬಿಗೆನ ಕಾರಣ ಸಂಭವಿಸ್ಬೇಕಾದ್ರೆ
ಆ ಸದ್ಗುರುಗಳ ಪಾದನಾಗ ವಿಶ್ವಾಸ ಇಟ್ಕೊಂಡು ನಾವು ನಡೆದಾರ ಇದ ಜೀವನದೊಳಗನ ಬರೀ ನಾವು ಯಾರೂ ಮಾಡೋದ್ಕೊಳ್ಳಿಮಲ್ಲ, ನಾವು ಏನು ನಮ್ಗೆ ಹೇಳೋದ್ಕೊಳ್ಳಿಮಲ್ಲ, ಕೇಳೋದ್ಕೊಳ್ಳಿಮಲ್ಲ. ಅವ್ರ ಸಂಗಯಪ್ಪನ ಅಂಥದ್ದೊಂದು ಸ್ಥಿತಿ ಏನು ಪುರಾಣ ಹೇಳಿಲ್ಲ, ದಾಸೋಹ ಓದಲಿಲ್ಲ, ಯಾವುದೂ ಮಾಡಲಿಲ್ಲ, ಗುರುವಿನ ಅಜ್ಞಾನಾಗಿ ಉಳಿದ್ರು. ಹಂಗೆ ಇವತ್ತು ಇಂಚಿಗೇರಿ ಕೇತ್ರ ನಾವು ನೋಡಿ ನೆಗಿನ ಮುಳಾತಿ ಹೇಳ್ತೀವಿ. ಇವತ್ತು ಅಂಗಾರಿ ಮಣ್ಣು ಹತ್ತದಂಗೆ ಯಾರು ಮಾಡಿದ್ರು ನಮ್ಮ ಅಪ್ಪ ಅಂಥ ಜಗತ್ತನ್ನೇ ಉದ್ಧಾರ ಮಾಡ್ಲಿಕ್ಕೆ ಅವತಾರ ಕಾರ್ಯ ಮಾಡಕ್ಕೆ ಬಂದಾರು. ಇದು 11 ಅವತಾರ ಇದೇ ಕರೆಯತ್ತೆ. ನಾವು ತಿಳ್ಕೊಂಡು ವಿಶ್ವಾಸ ಇಟ್ಟು ಯಾರು ನಡೀತಾರೋ ಅವ್ರ ಸದ್ಗುರುಗಳು ಅವ್ರ ಆದೇಶ ಪ್ರಕಾರ ನಡೆದು ನಿಮ್ಮನ್ನ ಅವರ ಜೀವನ ಮುಕ್ತಿ ಕಡೆ ಒಯ್ದು ಅಂತ ಹೇಳಿ ನಮ್ಮ ಎರಡು ಮಾತನ್ನು ಮುಕ್ತಾಯ